ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ನಾನು ನಮ್ಮೂರಲ್ಲಿಲ್ಲ, ಅಂದರೆ ನಮ್ಮ ಮನೆಯಲ್ಲಿಲ್ಲ, ನಾನು ತವ್ರ ಮನೆಗೆ ಬಂದಿದ್ದೀನಿ. ತುಂಬ ದಿನ ಹೋಗ್ಬಿಡ್ತು ತವ್ರ ಮನೆಗೆ ಬಂದು. ಹಾಗೆ ಬರಬೇಕು ಅನ್ನಿಸ್ತು, ಅಣ್ಣ ನೋಡಬೇಕು ಅನ್ನಿಸ್ತು, ಹಾಗೆ ಬಂದೆ. ಫ್ರೆಂಡ್ಸ್, ಇವತ್ತಿನ ಏನಪ್ಪ ನಾನು ವಿಶೇಷ ಅಂತಂದರೆ, ಇವತ್ತಲ್ಲಿ ಏನು ಒಂದು ನಾನು ಯಾವುದೇ ಥರದ ಅಡುಗೆ ಒಂದು ರೆಸಿಪಿ ಯಾವುದೇ ಥರದ್ದು ಇಲ್ಲ. ಟ್ರಾವೆಲಿಂದಿದೆ ಇವತ್ತು. ಅದನ್ನು ಏನೇನೆಲ್ಲ ಕ್ಲಿಪ್ಪಿಂಗ್ ನೋಡಿದ್ರೆ ಅದನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ನಾನು ನಿಮ್ಮ ಜೊತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಇವಾಗ ಬೆಳಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ ನೋಡಿ ಅದನ್ನು ಆ್ಯಡ್ ಮಾಡ್ತೀನಿ. ಬೆಳಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದಕ್ಕಾಗಿಲ್ಲ, ಹಾಗಾಗಿ ಇವಾಗ ಸುಮಾರು 11:30 ಆಗಿದೆ. ನಾನು ಮಲ್ಕೊಳ್ಳೋ ಟೈಮಲ್ಲಿ ಆಪಿಸ್ಕೊಂಡು 11:30 ಟೈಮಲ್ಲಿ ಹೆಂಗಿದ್ದೀನೋ ಹಂಗೇ ಬಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಅಂಥದ್ದು. ಯಾರು ಏನು ಅನ್ಕೋಬೇಡಿ. ಓಕೆನಾ? ಬೆಳಗ್ಗೆ ಚಿಕ್ಕ ಪುಟ್ಟ ಏನೇನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ. ಹಾಗೆ ಯುಗಾದಿ ಹಬ್ಬದ ಒಂದು ದಿನ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೇನೆ. ಆ ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕೆ ಆಗಿರಲಿಲ್ಲ, ಬೇರೆ ಎಲ್ಲ ಕ್ಲಿಪ್ಪಿಂಗ್ಸ್ ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸೇ ಇತ್ತು, ಅದು ಕೂಡ ತೊಗೊಂಡಿದ್ದೆ. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಮನೆ ಕ್ಲೀನ್ ಮಾಡಿದ್ದು ಅಂತೇಳಿ. ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಬಟ್ ಆದರೆ ಅದನ್ನು ಹಾಕೋಂಥ ಟೈಮಲ್ಲಿ ನಾನು ಹಬ್ಬ, ಬೇರೆ ರೆಸಿಪಿ, ಬೇರೆ ಹೊಸ್ತೊಡಕು ಈ ಥರದ್ದೇ ಆಗೋಯಿತು. ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಮನೆ ಹೇಗೆ ಕ್ಲೀನ್ ಮಾಡಿದೆ, ಯುಗಾದಿ ಹಬ್ಬದ ಹಿಂದಿನ ದಿನ, ಮೊಸರೆ ಹಬ್ಬದ ದಿನ ಏನೇನೆಲ್ಲ ಆಯಿತು, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅವನು ಕೂಡ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್ ನೋಡಿ, ಹಲಸಂಡೆ ಕಾಳಿಂದು ಕ್ಯೂಚ್ ಹೆಸರು ಮಾಡ್ತಾ ಇದ್ದೀನಿ. ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ, ಬಟ್ ಆದರೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಡುಗೆ ಅನ್ನೋದನ್ನು ತೋರಿಸ್ತಾ ಇರೋಂಥದ್ದು. ಇದಕ್ಕೆ ಒಗ್ಗರಣೆಗೆ ಇಲ್ಲಿ ಈ ಥರ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿಟ್ಟಿದ್ದೀನಿ ನೋಡಿ. ಕಾಯಿ ರೇಟು ಅಂತ ಕಾಯಿ ತೊಗೊಂಬಂದಿಲ್ಲ, ಅದಕ್ಕೋಸ್ಕರ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇದನ್ನು ಆ್ಯಡ್ ಮಾಡ್ತೀನಿ ನಾನು ಇವಾಗ ಕಾಳಿಗೆ. ನಮ್ಮಿಬ್ಬರಿಗೆ ಇಷ್ಟು ಬೇಕಾ ಅಂತ ಹೇಳ್ಬೋದು. ಅಂದರೆ ಕಾಳನ್ನೇ ತಿಂತಾಳೆ ನಮ್ಮ ಆಶಾ. ಮಧ್ಯಾಹ್ನ ಊಟ, ಸಾಯಂಕಾಲದಂಗೆ ಸ್ವಲ್ಪ ಪಲಾವ್ ತಿಂದವಳು, ಟೊಮಟೊ ಬಾತ್ ಮಾಡಿದ್ಲಲ್ವ ಅದನ್ನೇ ತಿಂದಿದ್ದಾಳೆ. ಮುದ್ದೆ ಬೇಡ, ಅನ್ನ ಬೇಡ, ನಾನು ಬರೀ ಕಾಳನ್ನೇ ತಿಂತೀನಿ ಅಂತ ಹೇಳಿದ್ಲ, ಹಂಗಾಗಿ ಅಷ್ಟು ಹಾಕ್ಬಿಟ್ಟಿದ್ದೀನಿ. ಇವಾಗ ಇದು ಕ್ಯೂಚ್ ಹೆಸರು, ಏನು ಹಲಸಂಡೆ ಕಾಳಿನ ಒಂದು ಕ್ಯೂಚ್ ಹೆಸರು ಅಂತೇಳಿ ನೋಡಿ. ಫ್ರೆಂಡ್ಸ್, ಇವಾಗ ಇದನ್ನು ಹಾಕ್ತೀನಿ. ಈ ಥರ ಹಿಂಡ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋದು. ಕಾಯಿ ಇಲ್ಲ, ಬಟ್ ಇನ್ನೂ ಒಂದು ವಿಷಲ್ ಕಮ್ಮಿನೇ ಕೂಗಿಸ್ಬೇಕಾಯ್ತು. ನಂಗೆ ಈ ಥರ ತುಂಬ ಸ್ಮ್ಯಾಶ್ ಆಗಿದ್ರೆ ಇಷ್ಟ ಆಗುತ್ತೆ. ಇಷ್ಟು ಮಟ್ಟಿಗೆ, ಜಾಸ್ತಿ ಅಲ್ಲ, ಇಷ್ಟು ಮಟ್ಟಿಗೆ ಸ್ಮ್ಯಾಶ್ ಆಗಿದ್ದು ಚೆನ್ನಾಗಿ ಅಂತ 3 ಕೂಗ್ಸಿದ್ದೀನಿ ನೋಡಿ. ಈ ಥರ ಒಗ್ಗರಣೆ ಹಾಕೊಂಬಿಟ್ಟು ಲಾಸ್ಟಿಗೆ ಕಡಲೆ ಬೀಜದ ಒಂದು ಹುಡಿ ಇರುತ್ತಲ್ವ ಅದನ್ನ ಹಾಕೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನಾವು ಬಸ್ಸಾರಿಗೆ ಹೇಗೆ ಮಾಡ್ತೀವಲ್ವಾ ಆ ಥರನೇ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಬಟ್ ಆದರೆ ಕಾಯಿಯ ಬದಲು ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಹುರಿದು ಹುಡಿ ಮಾಡಿಕೊಂಡು. ತುಂಬ ಚೆನ್ನಾಗಿರುತ್ತೆ. ಕ್ಯೂಚ್ ಹೆಸರು ಅಂತೇಳಿ. ಹಳ್ಳಿ ಕಡೆಗೆ ಇದಕ್ಕೆ ಒಗ್ಗರಣೆ ಹಾಕಲ್ಲ. ಕ್ಯೂಚ್ ಹೆಸರಿಗೆ ಈ ಥರನೇ ಸುಮ್ಮನೆ ಕಾಳನ್ನ ಹಿಂಡ್ಬಿಟ್ಟು ಅಥವಾ ಕಾಳನ್ನ ಹಾಕ್ಕೊಂಬಿಟ್ಟು ಊಟ ಮಾಡ್ತಾರೆ ತಿಳಿ ಸಾರು ಜೊತೆಗೆ. ಬಟ್ ನಮಗೆ ಬರೀ ಕಾಳು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ನೋಡಿ, ಈ ಥರ ಕಡಲೆ ಬೀಜ ಹುರಿದು ಈ ಥರ ಹುಡಿ ಮಾಡಿದ್ದೀನಿ ಹಾಕೋಂಥದ್ದು. ಕಾಯಿ ಇಲ್ಲ ಅಂದರೆ ಈ ಮೆಥಡು ನಾನು ಫಾಲೋ ಮಾಡೋಂಥದ್ದು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಹಲಸಂಡೆ ಕಾಳಿನ ಒಂದು ಒಗ್ಗರಣೆ ಹೇಗಿದೆ, ಹೇಗೆ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ಇದು ನಾನು ನಾಳೆ ಊರಿಗೆ ಹೋಗ್ತೀನಿ ಅನ್ನೋದಕ್ಕಿಂತ ಮುಂಚೆ ಮಾಡಿದಂಥ ಹಲಸಂಡೆ ಕಾಳಿನ ಒಂದು ಪಲ್ಯ ಇದನ್ನು ನಾನು ಶೇರ್ ಮಾಡಿಕೊಂಡೆ. ಇದಕ್ಕೆ ನಾನು ಪಲ್ಯ ಅಂತ ಹೆಸರು ಕೊಟ್ಟಿದ್ದೀನಿ, ಏನಾದರೆ ಕ್ಯೂಚ್ ಹೆಸರು ಮಾಡಿದ್ದೆ, ಅದರದ್ದು ಒಗ್ಗರಣೆ ಹಾಕಿದ್ದೆ ಅಲ್ವ ಕಾಳಿಂದು. ಹಾಗಾಗಿ ಇದನ್ನು ಪಲ್ಯ ನಾನು ಹೇಗೆ ಮಾಡಿದೆ, ಕಾಯಿ ಇಲ್ಲದೇ ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು. ಈ ಕ್ಯೂಚ್ ಹೆಸರಿಗೆ ಮುದ್ದೆಗೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು. ನಮ್ಮ ಆಶಾ ನಂಗೆ ಬೇಡ ಇವತ್ತು ಅಡುಗೆ, ನಂಗೆ ಊಟನೇ ಬೇಡ, ನಾನು ಸಾಯಂಕಾಲ ಟೊಮಟೊ ಬಾತ್ ತಿಂದಿದ್ದೀನಿ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ಲು. ಆಯಿತು, ಜಾಸ್ತಿ ಕ್ವಾಂಟಿಟಿಲಿ ಕಾಳು ತಿನ್ನೋ ಸುಮ್ಮನೆ ವೇಸ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಅವಳಿಗೆ ಜಾಸ್ತಿ ಕಾಳನ್ನ ಹಾಕ್ಕೊಟ್ಟು
ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಮಗಳು ಏನಾದರೂ ಹೋಟೆಲ್ಗೆ ಹೋದರೆ ಒಂದೇ ನಾವು ತೊಗೊತಾ ಇದ್ವಿ. ನಮ್ಮ ಆಶಾ ಏನಾದರೂ ಬಾತ್ ತೊಗೊತಾ ಇದ್ವಿ, ಇಲ್ಲ ಅಂತಂದರೆ ರೈಸ್ ಐಟಮ್ಸ್ ಏನಾದರೂ ಪಲಾವ್ನೇ ತೊಗೊತಾ ಇದ್ಲು. ಇವಾಗ ಏನು ಚೇಂಜ್ ಆಗಿದೆ ಅಂತಂದರೆ, ನಾನು ನೋಡಿದರೆ ಮಸಾಲೆ ದೋಸೆನೇ ತೊಗೊತಿದ್ದೆ ಅಲ್ವಾ, ಅದು ಬಿಟ್ಟು ಇವಾಗ ನಮ್ಮ ಆಶಾ ಮಸಾಲೆ ದೋಸೆ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾನು ಬಂದು ಇವಾಗ ಈ ಥರದೊಂದು ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಇಡ್ಲಿ ಹಾಗೆ ವಡೆ ನನಗೆ ಬಿಸಿ ಇರೋಂಥದ್ದು. ನಾನು ಇದನ್ನು ಆರ್ಡ್ರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಪ್ರತಿ ಸಲ ನಾವು ಹೋಟೆಲಿಗೆ ಜಾಸ್ತಿ ಹೋದಷ್ಟು ನಾನು ಇಡ್ಲಿನೇ ಆರ್ಡ್ರ್ ಮಾಡೋಂಥದ್ದು. ನಮ್ಮ ಆಶಾ ಇವಾಗ ಬೆಣ್ಣೆ ದೋಸೆ ತಿಂದು ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ. ಹಾಗಾಗಿ ಇವಾಗ ಅವಳು ದೋಸೆ ಆರ್ಡ್ರ್ ಮಾಡ್ತಿದ್ದಾಳೆ. ನಾವು ಹೋದ ಕಡೆಗೆ ಜಾಸ್ತಿ ಅವಳು ಪಲಾವ್ಗಿಂತ ಈಗ ಸ್ವಲ್ಪ ಮಟ್ಟಿಗೆ ಅವಳು ದೋಸೆನ ಫೋಟೋ ತಗೊಂಡಿದ್ದೆ ಹೋಗಿ ಒಂದು ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ, ನನಗಂತೂ ಒಂದು ಕ್ಷಣ ನಾನು ಮೊಬೈಲ್ ಇಟ್ಕೊಂಡು ಫೋನಲ್ಲಿ ಈ ಥರ ವ್ಲಾಗ್ ಮಾಡೋದು ಅಥವಾ ಮಾತಾಡೋದು ಮಾಡ್ತೀನಲ್ವ, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿನ್ನೆ ಫುಲ್ ಟ್ರಾವೆಲ್ ಮಾಡ್ತಾ ಇದ್ದೆ ಅಲ್ವಾ. ನಮ್ಮ ಆಶಾ ಹತ್ರ ಕೂಡ ಹಾಗೆ ಶೇರ್ ಮಾಡಿಕೊಂಡೆ. ನನ್ನ ಆಶಾ, ನನ್ನ ಮೊಬೈಲಲ್ಲಿ ಈಗ ವ್ಲಾಗಲ್ಲಿ ಮಾತಾಡ್ತಾ ಇದ್ನಲ್ವ, ಇವತ್ತು ಒಂದು ಡೇ ಫುಲ್ಲು ನನ್ನ ಮೊಬೈಲಿಂದ ಮೊಬೈಲ್ ಇಟ್ಕೊಂಡು ನಾನೇನು ಮಾತಾಡಿಲ್ಲ, ನಾನು ವ್ಲಾಗ್ ಮಾಡಿಲ್ಲದ ಕಾರಣ ನಂಗೊಂಥರ ಬೇಜಾರು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಖಂಡಿತ ನಿಜ ಅದು, ಸುಮ್ಮನೆ ಹೇಳ್ತಾ ಇಲ್ಲ. ಆದರೂ ಕೂಡ ಒಂದು ಬೇಜಾರು ಹೋಗಿಸ್ಕೋಬೇಕಲ್ವ ಮಾತಾಡ್ತಿದ್ದು. ಅಟ್ಲೀಸ್ಟ್ ಒಂದು ಕ್ಲಿಪ್ಪಿಂಗ್ ಅದು ತೊಗೋಬೇಕಲ್ವ ಅಂತೇಳಿ ಕ್ಲಿಪ್ಪಿಂಗ್ನ ಕುಂತಿದ್ದ ಜಾಗದಲ್ಲೇ ತೊಗೊತಾ ಇದ್ದಿದ್ದಂಥದ್ದು. ಹಾಗೆ ಇಬ್ಬರು ಕೂಡ ಕಿವಿಗೆ ಇಟ್ಕೊಳ್ಳೋದನ್ನು ಮರ್ತು ಬಂದಿದ್ವಿ. ಬ್ಯಾಗಲ್ಲೆಲ್ಲ ಹಾಕೊಂಬಂದ್ವಿ. ಅರ್ಜೆಂಟ್ ಬಸ್ ಹೋಗ್ಬಿಡುತ್ತೆ, ತುಂಬ ರಶ್ ಆಗಿಬಿಡುತ್ತೆ ಅಂಥೇಳಿ ಹೊರಟು ಬಂದಿದ್ದಂಥದ್ದು. ಆದರೂ ಕೂಡ ಸ್ಕೂಲ್ ಮಕ್ಕಳುಗಳು ಯಾರೂ ಇರಲಿಲ್ಲ, ಆದರೂ ಕೂಡ ರಶ್ ಇತ್ತು. ಆದರೂ ಕೂಡ ನಾವು ಶಿರಾದಿಂದ ತುಮಕೂರಿಗೆ ಬರುವಾಗ ನಾವು ನಿಂತ್ಕೊಂಡೇ ಬಂದಿದ್ದಂಥದ್ದು. ಆಮೇಲೆ ತುಮಕೂರಿಂದನೇ ನಮಗೆ ಸೀಟ್ ಸಿಕ್ಕಿದ್ದಂಥದ್ದು. ಫ್ರೆಂಡ್ಸ್, ಇವಾಗಂತೂ ಅಂತೂ ಇಂತೂ ಮೈಸೂರಿಗೆ ಬಂದ್ವಿ. ಆದರೆ ಒಂದು ಹಿಂದಿನ ಹಬ್ಬದ ಒಂದು ಏನು ಪ್ರಿಪ್ರೇಷನ್ ಇರುತ್ತಲ್ವ, ನಾನು ಹೇಗೆ ಕ್ಲೀನ್ ಮಾಡಿದೆ, ಏನೆಲ್ಲ ಮನೆಯಲ್ಲಿ ಐಟಮ್ಸ್ ತೊಳಿಬೇಕಾಗಿತ್ತು. ಆದರೂ ಕೂಡ ನಾನು ಜನವರಿಯಲ್ಲಿ ತೊಳೆದಿದ್ದೆ ನಾನು ಸಂಕ್ರಾಂತಿ ಹಬ್ಬಕ್ಕೆ. ಆದರೂ ಕೂಡ ಮನೆ ಫುಲ್ ಕ್ಲೀನಿಂಗ್ ಆಗಿದ್ದರೂ ಕೂಡ ಮತ್ತೆ ಇನ್ನೊಮ್ಮೆ ಕ್ಲೀನ್ ಮಾಡಲೇಬೇಕಾಗಿ ಬಂದು. ಜಸ್ಟ್ 3 ತಿಂಗಳಿಗೆ, ಅಂದರೆ 6 ತಿಂಗಳಿಗೆ ಒಂದ್ಸಲ ಡೀಪ್ ಕ್ಲೀನ್ ಮಾಡ್ತಾರೆ. ಆದರೆ ಬೆಡ್ಶೀಟು, ಚಾಪೆ ಮೇಲೆಲ್ಲ ಎಷ್ಟು ಬೇಕಷ್ಟು ಮೇಲೆಲ್ಲ ಕ್ಲೀನ್ ಮಾಡ್ಕೊತಾರೆ ಮೇಲೆ. ಬಟ್ ಆದರೆ ನಾನು ಏನಂತಂದರೆ, ಈ ಒಂದು ಮೀಶೋದಿಂದ ತಂದಿದ್ದಂಥ ಪ್ರಾಡಕ್ಟ್ನ ಆರ್ಗನೈಸ್ ಮಾಡಬೇಕಾಗಿದ್ದ ಕಾರಣ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ಇದು ಯುಗಾದಿಗೆ ಆಗುತ್ತೆ ಅಂತ ಅಂದ್ಕೊಂಡೇ ಮಾಡಿದ್ದೆ. ಬಟ್ ಆದರೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ತಿರ್ಗಾ 3/4% ಡೀಪ್ ಕ್ಲೀನ್ ಮಾಡಲೇಬೇಕಾಗಿ ಬಂತು. ಈ ಬೆಡ್ಶೀಟ್ ಅಂತೂ ಆಬ್ವಿಯಸ್ಲಿ ವಾರಕ್ಕೊಂದ್ಸಲ ತೊಳೆದು ಧೂಳಿದ್ದೇ ಇರುತ್ತೆ ಬಿಡಿ. ಆದರೂ ಕೂಡ ಕಿಟಕಿ, ಬಾಗಿಲು ಆ ಥರದ್ದೆಲ್ಲ, ಮತ್ತು ಶೆಲ್ಫು ಇವೆಲ್ಲನೂ ತೊಳಿಬೇಕು. ನಾನು ಇಷ್ಟೆಲ್ಲ ಬಟ್ಟೆ ತೊಳೆ ಅಷ್ಟೊತ್ತಿಗೆ ಕುಕ್ಕರ್ ಎಲ್ಲ ಅಡುಗೆ ಮಾಡಿ, ಮೆಂತ್ಯ ಬಾತ್ ಮಾಡಿ, ಕ್ಯಾರೆಟ್ ಹೆಚ್ಚಿ, ಈರುಳ್ಳಿ ಹೆಚ್ಚಿ ರೆಡಿ ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆ. 11 ಗಂಟೆಗೆ ಬ್ರೇಕ್ಫಾಸ್ಟ್, 11 ಗಂಟೆ ರೆಡಿ ಮಾಡ್ತಾರೆ. ಕೂಕು ವಯಸ್ಸಲ್ಲ, ಕಾಫಿ ಮಾಡಕ್ಕೆ ಬರ್ತಾ ಇರಲಿಲ್ಲ. ಕೂಕು ಎಲ್ಲ ನೋಡಿ ಕಲಿದಲ್ಲೇ ಹೊಡ್ತೈತೆ. ನೋಡಿದ್ದೀನಿ, ತಿಂತಾ ಇದ್ದೀನಿ ಸಣ್ಣ ಮಗ ಹೋಗಿ. ನಮ್ಮ ಕೂಕಂಗೆ ತಾನು ತಿಮ್ಮದೆಲ್ಲ ಕಲಿತೇ ಇಲ್ಲ. ಅಮ್ಮನ ತಟ್ಟೆ ಚಂದ ಮಾಡಿರು. ಮೆಂತ್ಯ ಬಾತ್ ಮಾಡಿರಾ? ಹೌದು. ಕುಕ್ಕು ಅವರ ಪುಣ್ಯತ್ ಮಾರ 30 ರೂಪಾಯಿಗೆ ಕಾಯಿ ಕೊಟ್ರು ಗೊತ್ತಾ ಇವತ್ತು. ನಾನು ಸುಮ್ಮನೆ ಹೆಂಗಣ ಅಂದೆ, ಕಾಯಿ ಯಾಕೆ ತಗೊಳಮ್ಮ, ಯಾಕೆ ತಕ ಅಂತಂದ್ರು. ನನಗೆ ಒಂದು ಕಾಯಿ ಬೇಕಣ, ಒಂದು ಕೊಡೋದು ಹೇಳು ಫಸ್ಟ್, ನೀನು ರೇಟ್ ಹೇಳಪ್ಪ, ಎದಕ್ಕೆ ಆಗುತ್ತೆ ಅಂದೆ. ಇಲ್ಲ ಯಾರು ತಕ ಫಸ್ಟ್ ತಕ 35 ಕೊಡು, 35 ಕೊಡಲ್ಲಪ್ಪ, 30 ರೂಪಾಯಿ ಕೊಡಿದೆ. ತಗೊಳಮ್ಮ ಎಂತ ಕೊಟ್ರಿ ಕಾಯಿ ಹಾಕೋದು ಬಿಟ್ಬಿಟ್ಟಿದೆ. ವಾ ಇಲ್ಲ ಚೆನ್ನಾಗೈತೆ. ಮೊನ್ನೆ ಆಗಿತ್ತಲ್ಲ ಹಂಗೆ ಐತೆ. ಮೊನ್ನೆ ಹಿಂಗೆ ಆಗಿದ್ದು, ಎಲ್ಲೋ ಕಲರ್ ಇರಲಿಲ್ಲ. ಹಿಂಗೆ ಸೇಮ್ ಟು ಸೇಮ್ ಟೇಸ್ಟ್ ಹಂಗೆ ಗೊತ್ತಿಲ್ಲ, ಬಟ್ ಹಿಂಗೆ ಇತ್ತು.
ವಾವ್, ನಮ್ಮ ಕೂಕು ಮೆಂತೆ ಬತ್ ಸಖತ್ತ ಮಾಡ್ತಾಳೆ ಫ್ರೆಂಡ್ಸ್. ನಂಗೆ ಮಾಡೋಕ್ಕೆ ಬರಲ್ಲ, ಹಂಗೆ ಮಾಡ್ತಾಳೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ. ನಾನು ಹಬ್ಬದ ಪ್ರಿಪ್ರೇಷನ್ಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ಬೆಡ್ಶೀಟ್ ತೊಳೆಯೋದು, ಆ ಕಡೆ ಗೋಡೆ ಎಲ್ಲ ತೊಳೆಯೋದು, ಕಟ್ಟೆ ತೊಳೆಯೋದು, ಈ ಕಡೆದೆಲ್ಲ ಏನೆಲ್ಲ ಕೆಲಸ ಹೊರಗಡೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅರ್ಧಂಬರ್ಧ ಕೆಲಸ ನಾನು ಹೊರಗಡೆ ಕೆಲಸ ಮಾಡ್ತಾಯಿದ್ದೆ. ನನ್ನ ಮಗಳು ಮೆಂತೆ ಭತ್ತ ರೆಡಿ ಮಾಡಿಟ್ಟಿದ್ಲು. ಅದೆಲ್ಲ ಆಗಿ ತಿಂಡಿದಾದ ನಂತರ ಹೊರಗಡೆ ಕೆಲಸ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದಿದ್ದೆಲ್ಲ ಆದ ನಂತರ ಮತ್ತೆ ತಿರ್ಗಾ 12 ಗಂಟೆ 1 ಗಂಟೆಯಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ಈ ಒಂದು ಮನೆ ಚಾಟ್ ಗುಡಿಸೋವಂಥದ್ದು, ಈ ಕಿಟಕಿ ಬಾಗಿಲು ಒರೆಸೋವಂಥದ್ದು. ಎಷ್ಟು ಮಾಡಿದ್ರು ಇದ್ದೇ ಇರುತ್ತೆ. ವೀಕ್ಲಿ ಒಂದ್ಸಲ ಮಾಡಿದ್ರು ಕಮ್ಮಿ ಅಂತಲೇ ಹೇಳ್ಬೋದು. ಅಷ್ಟು ಧೂಳು ದುಮ್ಮಿ ಎಲ್ಲಿದ್ರೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಮೊನ್ನೆ ನಾನು ಜನವರಿಲಿ ನನ್ನ ಕೆಲಸ ಈ ಒಂದು ಕ್ಲೀನಿಂಗ್ ಎಲ್ಲ ಮಾಡಿದಾಗ ಯುಗಾದಿ ಹಬ್ಬಕ್ಕೆ ಆಗುತ್ತೆ ಅಂತಲೇ ಅಂದ್ಕೊಂಡು ಮಾಡಿದ್ದಂಥದ್ದು. ಬಟ್ ಆದರೆ ಇಲ್ಲಿ ಯುಗಾದಿ ಹಬ್ಬಕ್ಕೆ 3 ತಿಂಗಳು ಗ್ಯಾಪ್ ಆಯ್ತಲ್ಲ, ಅಷ್ಟೇ ಇತ್ತು ಅಂತಲೇ ಹೇಳ್ಬೋದು. ಜಾಡು ಧೂಳು ಕಸ ಎಲ್ಲನೂ ಕೂಡ ಮತ್ತೆ 3 ತಿಂಗಳಿಗೆ ಎಷ್ಟು ಡೀಪ್ ಕ್ಲೀನ್ ಮಾಡಿದ್ವಿ ಅಂದರೆ ಫುಲ್ಲು ನಾವು ಏನು 6 ತಿಂಗಳಿಗೊಮ್ಮೆ ಯುಗಾದಿಗೆ ಒಂದ್ಸಲ ಮಾರನೆಮಿಗೊಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಅಷ್ಟೇ ಎಫರ್ಟ್ ಆಗಬೇಕಾಗಿ ಬಂತು. ಏನೂ ಮಾಡೋಕ್ಕಾಗಲ್ಲ. ಅವತ್ತು ಕೂಡ ನಾವು ರಾತ್ರಿ 12-1 ಗಂಟೆವರೆಗೂ ಮನೆ ಕ್ಲೀನಿಂಗೇ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾನು ಜನವರಿಯಲ್ಲೂ ಕೂಡ ನಾನು ಹಬ್ಬಕ್ಕೆ ಸಮೇತ ಹಬ್ಬಕ್ಕಾಗುತ್ತೆ ಅಂತೇಳಿ ಸಂಕ್ರಾಂತಿಗೆ ನಾನು ಎಫರ್ಟ್ ಹಾಕಿದ್ದೆ. ಈ ಸಲನೂ ಕೂಡ ಅಷ್ಟೇ ಎಫರ್ಟ್ ಆಯಿತು. ತುಂಬಾ ಹಾರ್ಡ್ ವರ್ಕಾಗಿ ಕೆಲಸ ಆಗಿದ್ದಂಥದ್ದು. ಮನೆ ಕ್ಲೀನಿಂಗ್ ಅಂದರೆ ಸುಮ್ಮನೆ ಆಗಲ್ಲ. ವೀಕ್ಲಿ ಒಂದ್ಸಲ ಮಾಡಿದ್ರೆ ಇದ್ದೇ ಇರುತ್ತೆ. ಆದರೆ ಮೇಲೆ ನಾವು ಜಾಡನ್ನ ಗುಡಿಸ್ಕೊಳ್ಳೋದ್ರಿಂದ ಅಷ್ಟಾಗಿ ಧೂಳು ದುಮ್ಮಿ ಕಾಣೋದಿಲ್ಲ. ಬಟ್ ಅದೇ ಶೆಲ್ಫ್ಗಳು ಎಲ್ಲವನ್ನೂ ಇಳಿಸಿ ನಾವು ಕ್ಲೀನ್ ಮಾಡೋದಿಲ್ಲ ನೋಡಿ. ಹಾಗಾಗಿ ಓಕೆ ಅನಿಸುತ್ತೆ. ಮೇಲೇ ನಾವು ಬಾಗಿಲು ಒರೆಸ್ಕೊಳ್ಳೋಂಥದ್ದು, ಧೂಳು ಗುಡಿಸ್ಕೊಳ್ಳೋಂಥದ್ದು ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಅಷ್ಟಾಗಿ ಧೂಳು ಕಾಣೋದಿಲ್ಲ. ಮನೆ ನೀಟಾಗಿ ಕ್ಲೀನ್ ಮಾಡಿದರೆ ಖಂಡಿತ ವೀಕ್ಲಿ ಒಂದ್ಸಲ ನಾವು ಕ್ಲೀನ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಕಸ ಧೂಳು ದುಮ್ಮಿ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾತಾಡ್ತಿರೋಂಥದ್ದು ತುಂಬಾ ಸ್ಲೋ ಅನ್ನಿಸ್ಬೋದು, ಬಟ್ ಅದು ತುಂಬಾ ನಿಶ್ಶಬ್ದವಾಗಿರುವಾಗ ಅದು ನೀಟಾಗಿ ಕೇಳುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಬಟ್ ನಮ್ಮೂರಲ್ಲಿ ನಾನಿದ್ದಂಥ ಮನೆಯಲ್ಲಿ ಸುತ್ತಮುತ್ತ ನೀವು ನೋಡ್ಬೋದು ಯಾವ ಥರ ಹಾರನ್ಗಳು ಕೀಕ್ ಅಂತಿರ್ತವೆ ಅಂತಂದರೆ ರೋಡ್ ಸೈಡಲ್ಲಿ ತುಂಬಾ ವೆಹಿಕಲ್ಸ್ ಓಡಾಡ್ತಾ ಇರೋ ಕಾರಣ ಅದು ತುಂಬಾ ವಾಯ್ಸು ಜಾಸ್ತಿನೇ ಇರುತ್ತೆ. ಏನಂತಂದರೆ ಈ ಹಾರನ್ ಸೌಂಡು, ಈ ಎಲ್ಲ ಸೌಂಡ್ನ ಅವಾಯ್ಡ್ ಮಾಡಿ ನಾನು ಕಿಟಕಿ ಬಾಗಿಲೆಲ್ಲ ಹಾಕಿ ನಾನು ವಾಯ್ಸ್ ಪವರ್ ಕೊಟ್ಟರು ಕೂಡ ಅಷ್ಟೊಂದು ಕೇಳಿಸ್ತಾ ಇರುತ್ತೆ. ಹಾಗಾಗಿ ನಾನು ಜೋರಾಗಿ ಮಾತಾಡ್ತಾ ಇರೋಂಥದ್ದು. ಆ ಒಂದು ವಿಡಿಯೋಗಳಲ್ಲಿ ಅಷ್ಟೊಂದು ಗಲಾಟೆ ಏನಿಲ್ಲ ನೋಡಿ. ಹಾಗಾಗಿ ಇನ್ನು ಏನು ಸೆಟ್ ಆಗಿಲ್ಲ. ಇನ್ನು ಇದು ಬಾಕಿ ಇದೆ ಫ್ರೆಂಡ್ಸ್, ಇದೆಲ್ಲ ಬಾಕಿ ಇದೆ. ಫಸ್ಟು ಹಾಲು, ಹಾಗೆ ಈ ಒಂದು ರೂಮು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಅರ್ಧಂಬರ್ಧ ಕ್ಲೀನ್ ಆಗಿದೆ. ಈಗ ಟೈಮ್ ಬಂದು 3:30 ಆಗಿದೆ. ನನಗೆ ಕಾಲು ನೋವು ಬಂದುಬಿಡ್ತು, ಸ್ವಲ್ಪ ಜಾಸ್ತಿನೇ ಕಾಲು ನೋವು ಬಂದುಬಿಡ್ತು. ಇಲ್ಲಂತೂ ತುಂಬ ಪೇನು. ನಿಂತು ಆಶಾ ಕಾಫಿ ಮಾಡಿಕೊಟ್ಟಿದ್ದಾಳೆ. ಇನ್ನು ಹೊರಗಡೆ ಹಾಗೆ ಇದ್ದಾವೆ ತೊಳೆದಿರೋವೆಲ್ಲ. ಕಾಫಿ ಕುಡಿದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸಕ್ಕರೆ ಸರಿ ಆಯ್ತಾ? ನೀವು ನೋಡ್ತಾ ಇರ್ಬೋದು, ನಾನು ಶೆಲ್ಫ್ನ ಕ್ಲೀನ್ ಮಾಡ್ತಾ ಇರೋಂಥದ್ದು, ಜಾಡನ್ನ ಗುಡಿಸ್ಲಿಕ್ಕೆ ಎಲ್ಲ ಸಾಮಾನು ಐಟಮ್ಸ್ನ ಕೆಳಗಡೆ ಇಟ್ಟಿದ್ದೀನಿ. ಇದನ್ನಿಷ್ಟು ಕ್ಲೀನ್ ಮಾಡಿದ್ದು ಈ ಮನೆ ಫುಲ್ ಅಂದರೆ ಒಂದೇ ದಿನದಲ್ಲೇ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಿರೋಂಥದ್ದು. ಎಷ್ಟು ಎಫರ್ಟ್ ಆಗಿರ್ಬೋದು ಲೆಕ್ಕ ಹಾಕಿ. ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಬಟ್ ಆದರೆ ಕ್ಲೀನಿಂಗ್ ಅನ್ನೋ ಒಂದು ಕೆಲಸ ಅಂತ ಬಂದಾಗ, ಮನೆ ನೀಟಾಗಿ ಕ್ಲೀನ್ ಮಾಡೋದು ಅಂತ ಬಂದಾಗ ಶ್ರಮ ಅಷ್ಟೇ ಇದ್ದೇ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಆ ಒಂದು ಹಾರ್ಡ್ ವರ್ಕು, ಆ ಒಂದು ಶ್ರಮ ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ. ಯುಗಾದಿ ಹಬ್ಬಕ್ಕಂತಾನೆ ನಾನು ಅಷ್ಟೊಂದು ಎಫರ್ಟಾಗಿ ಕೆಲಸ ಮಾಡಿದ್ರು ಕೂಡ, ಬಟ್ ಆದರೆ ಈ ಸಲ ಅಷ್ಟೇ ಕ್ಲೀನ್ ಮಾಡಬೇಕಾದೊಂದು ಬಂತು ಅನ್ನೋದೇ ನನಗೆ ಬೇಜಾರ ಅನಿಸಿದ್ದು. ಯಾಕಂತಂದರೆ ಜಸ್ಟ್ 3 ತಿಂಗಳಿಗೇ ಡೀಪ್ ಕ್ಲೀನ್ ಮಾಡಬೇಕಾಗಿ ಬಂತು. ಬಟ್ ಅದು ತುಂಬಾ ಹಾರ್ಡ್ ವರ್ಕ್. ಅದು ಏನಂತಂದರೆ ಮನೆ ಧೂಳು ದುಮ್ಮಿ ಎಲ್ಲ ಗುಡಿಸೋವಂಥದ್ದು ಒಂದ್ಮೇಲೆ ಎಲ್ಲ 3 ತಿಂಗಳಿಗೂ 1 ತಿಂಗಳಿಗೂ ಅಷ್ಟೆಲ್ಲ ಮಾಡೋದು ತುಂಬಾ ಕಷ್ಟ. ಹಂಗೆ ಮಾಡೋ ಥರ ಇದ್ದಿದ್ರೆ ಎಲ್ಲರೂ ಕೂಡ ಯುಗಾದಿ ಹಬ್ಬಕ್ಕೆ ಅಥವಾ ಮಾರನೇ ಹಬ್ಬಕ್ಕೆ ಡೀಪ್ ಕ್ಲೀನ್ ಅಂತೇಳಿ ಮಾಡ್ತಾ ಇರಲಿಲ್ಲ. ಜಸ್ಟ್ ಏನಂದರೆ ಎಲ್ಲೆಲ್ಲಿ ಜಾಡ್ ಕಾಣುತ್ತೋ, ಎಲ್ಲೆಲ್ಲಿ ಕಸ ಮುಸ್ರೆ ಅಂತ ಇರುತ್ತೋ, ಬಾಕ್ಸ್ ಮೇಲೆ ಧೂಳು ಕುಂತಿರೋದು, ಇಂಥದ್ದಷ್ಟೇ ನಾವು ನೀಟ್ ಮಾಡ್ಕೊಳ್ಳೋಂಥದ್ದು ಒರೆಸಿ. ಬಟ್ ಅದೇ ಡೀಪ್ ಕ್ಲೀನ್ ತಿಂಗಳ ಯಾರಿಗೂ ಮಾಡೋದಕ್ಕಾಗೋದಿಲ್ಲ. ನೋಡ್ಕೊಂಬಂದ್ರಲ್ವಾ ಇವತ್ತಿನ ಡೇ ಹೇಗಿತ್ತು. ಹಾಗೆ ಹಬ್ಬದ ಇಂದಿನ ಒಂದು ದಿನ ಎಲ್ಲನೂ ಕೂಡ ನಾನು ಮೊಸರೆ ಹಬ್ಬದ ದಿನ ಏನೇನೆಲ್ಲ ಮನೇನ ಹೇಗೆ ಪ್ರಿಪರೇಷನ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ಈ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಬಟ್ ಆದರೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ, ಬೇರೆ ಇಂಪಾರ್ಟೆಂಟ್ಸ್ ವೀಡಿಯೋಗಳು ಇದ್ದ ಕಾರಣ ಫ್ರೀ ಇದ್ದಾಗ ಹಾಕೋಣ ಅಂತೇಳಿ ನಾನು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಮಗಳ ಚಾನಲ್ ರಶ್ಮಿ ಕರೆಪ್ಪ ಅಂತ, ಅವಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ನನ್ನ ಮಗಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಈ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮಾಡಿಬಿಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.